ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ, ಆದ್ರೂ 6 ಗಂಟೆ ಆಗೋಗಿತ್ತು. ಸೊ ಬೇಗ ಅಲ್ಲಿಂದ ಸೀದಾ ಅಕಾಡೆಮಿ ಹತ್ರ ಹೋಗಿ ಒಂದ್ ಸೆಷನ್ ಮುಗಿಸಿ ವಾಪಸ್ಸು ಮನೆ ಹತ್ರ ಬಂದ್ರೆ ಫ್ರೆಶ್ ಬಂಚ್ ಕಡೆಯಿಂದ ನನಗೆ ಈ ಒಂದು 2 ಫುಡ್ ಮೀಲ್ ಬಂದಿತ್ತು. ಈ ಮೀಲ್ ಅಲ್ಲಿ ನಮ್ಗೆ ವೆಜ್ ಇದೆ, ನಾನ್ ವೆಜ್ ಇದೆ, ಮತ್ತೆ ಸಲಾಡ್ ಆಪ್ಷನ್ಸ್ ಕೂಡ ಇದೆ. ಇದ್ರ ಬೆನಿಫಿಟ್ ಏನು ಅಂತ ಓನರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ನೀವು ಕೇಳಿ. ಬ್ರೋ ಇವತ್ತೇನ್ ಬ್ರೋ ಎಲ್ಲ ಮೆನ್ಯೂ ಎಲ್ಲ ಡಿಫ್ರೆಂಟ್ ಆಗಿದೆ? ಹೌದು ಬ್ರೋ, ಇದು ನಾವು ಡೈಲಿ ಚೇಂಜಸ್ ಮಾಡ್ತಾ ಇರ್ತೀವಿ. ಕಸ್ಟಮರ್ಗೆ ಯಾವ ತರ ಬೇಕೋ ಆ ಥರ ಕಸ್ಟಮೈಸೇಷನ್ ಕೂಡ ಇರುತ್ತೆ. ಮತ್ತೆ ಡೈಲಿ ನಮ್ಮದೇ ಮೆನು ಚೇಂಜಸ್ ಇರುತ್ತೆ. 70 ಗ್ರಾಮ್ಸ್ ಪ್ರೋಟೀನ್ ಇರೋ ಥರ ನಾವು ಪ್ಲಾನ್ ಮಾಡಿರೋದು. ಅವ್ರಿಗೆ ಡೈಲಿ ಒಂದೇ ಥರ ತಿನ್ನೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಡೈಲಿ ಚೇಂಜಸ್ ಇದೆ. ವೀಕ್ಲಿ 3-4 ಟೈಮ್ಸು ಚೇಂಜಸ್ ಬರುತ್ತೆ. ಕೊಟ್ಟಿರೋ ಫುಡ್ ಮೀಲ್ ಹೊಟ್ಟೆ ತುಂಬಾ ತಿನ್ಕೊಂಡು ನಾವೆಲ್ಲ ಸೀದಾ ಹೋಗಿದ್ದು ಪೂಜನಗರ ಗ್ರೌಂಡ್ಗೆ. ಇಲ್ಲಿ ಒಂದು ಮ್ಯಾಚ್ ಆಡಕ್ಕಂತ ಹೋದ್ವಿ. ಇಲ್ಲಿ ಯಾರೋ ಡ್ರೋನ್ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ರು. ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆ ಅಕಾಡೆಮಿಗೆ ಹೋಗಿ ನೆಕ್ಸ್ಟ್ ದಿವಸ ಬೆಳಿಗ್ಗೆ ಮತ್ತೆ ಬೇಗ ಎದ್ದು ಅಕಾಡೆಮಿಗೆ ಹೋಗ್ಬೇಕಾಯ್ತು. ಚಳಿಗೆ ಹೆಲ್ಮೆಟ್ ಹಾಕೊಂಡು ಸೀದಾ ಅಕಾಡೆಮಿ ಹತ್ರ ಹೋಗಿ ವಾಪಸ್ ಮನೆಗೆ ಬಂದ್ರೆ ಫ್ರೆಶ್ ಬಂಚ್ ಇಂದ ಇವತ್ತು ಗುರುವಾರ ಆಗಿರೋದ್ರಿಂದ ನನಗೆ ಸಲಾಡ್ ಬಂದಿತ್ತು. ಈ ಒಂದು ಫ್ರೂಟ್ ಸಲಾಡ್ ಅಲ್ಲಿ ನಿಮಗೆ ಏನಿಲ್ಲ ನಾನು ಅರ್ಧ kg ಅಷ್ಟು ಫ್ರೂಟ್ಸ್